ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡುವವರು ಆ ದಿನ ಯಾವ ಶುಭ ಮುಹೂರ್ತಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಹುಣ್ಣಿಮೆ ಕೂಡ ಇದೆ, ಹಾಗೆಯೇ ಚಂದ್ರಗ್ರಹಣವೂ ಇದೆ. ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಮಾನ್ಯ ಆಗೋದಿಲ್ಲ. ಈ ಚಂದ್ರಗ್ರಹಣವು ಆಗಸ್ಟ್ 28 ಶುಕ್ರವಾರ ನಮ್ಮ ಭಾರತದಲ್ಲಿ ಇರೋದಿಲ್ಲ. ಚಂದ್ರಗ್ರಹಣದ ಸಮಯ ಬಂದು ಬೆಳಗ್ಗೆ 6:53 ಪ್ರಾರಂಭವಾಗಿ 11:22 ಮುಕ್ತಾಯ ಆಗುತ್ತೆ. ಆದರೆ ಈ ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಮಾನ್ಯ ಆಗೋದಿಲ್ಲ. ಹಾಗಾಗಿ ಚಂದ್ರಗ್ರಹಣ ಇದೆ, ನಾವು ಪೂಜೆ ಮಾಡಬೇಕಾ ಮಾಡಬಾರ್ದಾ ಅನ್ನುವ ಗೊಂದಲ ಬೇಡ. ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಆಗಸ್ಟ್ 28 ಶುಕ್ರವಾರ ಮಾಡಬಹುದು. ಇನ್ನು ಹುಣ್ಣಿಮೆ, ಈ ಹುಣ್ಣಿಮೆಯು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಾಗಿದೆ. ಇದನ್ನ ನೂಲು ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಈ ಹುಣ್ಣಿಮೆಯ ದಿನದಂದೇ ರಕ್ಷಾಬಂಧನದ ಆಚರಣೆಯನ್ನು ಕೂಡ ಮಾಡಲಾಗುತ್ತದೆ. ಹುಣ್ಣಿಮೆಯ ತಿಥಿಯು ಆಗಸ್ಟ್ 27 ಗುರುವಾರ ಬೆಳಗ್ಗೆ 9:08 ಪ್ರಾರಂಭವಾಗಿ ಆಗಸ್ಟ್ 28 ಶುಕ್ರವಾರ ಬೆಳಗ್ಗೆ 9:48 ಮುಕ್ತಾಯವಾಗುತ್ತದೆ. ಆಗಸ್ಟ್ 28 ನಮಗೆ ಬೆಳಗ್ಗೆ 9:48 ತನಕ ನಮಗೆ ಹುಣ್ಣಿಮೆ ಇರುತ್ತದೆ. ಹಾಗಾಗಿ ಹುಣ್ಣಿಮೆ ಪ್ಲಸ್ ವರಮಹಾಲಕ್ಷ್ಮಿ ಪೂಜೆ ಎರಡನ್ನೂ ಕೂಡ ಒಂದೇ ಸಮಯದಲ್ಲಿ ನಾವು ಮಾಡಬೇಕು, ಒಂದೇ ದಿನ ಇದ್ದಾಗ ನಾವು ಮಾಡಬೇಕು ಅನ್ನೋದಾದರೆ ನೀವು ಬೆಳಗ್ಗೆ 9:48 ಒಳಗೇನೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಶುಭ ಮುಹೂರ್ತಗಳು ಬಂದು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿ, ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ 6 ಗಂಟೆ ಒಳಗೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನ ಬ್ರಾಹ್ಮಿ ಸ್ವರೂಪಿಣಿ ಅಂತ ಕರಿತೀವಿ. ಹಾಗಾಗಿ ಆ ಒಂದು ಶುಭ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಬಿಟ್ಟರೆ ನಿಮಗೆ ಬೆಳಗ್ಗೆ ಸಿಂಹ ಲಗ್ನ ಬರುತ್ತೆ. ಸಿಂಹ ಲಗ್ನದ ಪೂಜಾ ಮುಹೂರ್ತದ ಸಮಯ ಬೆಳಗ್ಗೆ 6:08 7:30 ತನಕ ಕೂಡ ಸಿಂಹ ಲಗ್ನ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ಬೋದು. ಹಾಗೆಯೇ ಆ ದಿನ ಶುಕ್ರವಾರ ಬೆಳಗ್ಗೆ 10:30 12 ಗಂಟೆಯ ತನಕ ರಾಹುಕಾಲ ಇರುತ್ತೆ. ಹಾಗಾಗಿ 10:30 ಒಳಗೆ ನೀವು ಪೂಜೆಯನ್ನು ಮಾಡಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಲಿಲ್ಲ ಅಂದರೆ, ಸಿಂಹ ಲಗ್ನ ಆಗಲಿಲ್ಲ ಅಂದರೆ ನೀವು 10:30 ಒಳಗೆ ನೀವು ಪೂಜೆಯನ್ನು ಮಾಡ್ಬೋದು. 10:30 ನಂತರ ರಾಹುಕಾಲ ಬರುತ್ತೆ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ, ಅದು ಮಹಾಲಕ್ಷ್ಮಿಗೆ ಸಲ್ಲೋದಿಲ್ಲ. ಜೊತೆಗೆ ಮಧ್ಯಾಹ್ನ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಾರದು. ವೃಶ್ಚಿಕ ಲಗ್ನ ಬಂದು ಬೆಳಗ್ಗೆ 11:38 1:50 ತನಕ ಕೂಡ ಇದೆ. ಆದರೆ ಮಧ್ಯಾಹ್ನದ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಬೆಳಗ್ಗೆ ಪೂಜೆ ಮಾಡೋದ್ರೇ ಅದು ಒಂಥರ ಮನೆಯಲ್ಲಿ ಕಳೆ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ, ಅದನ್ನು ಬಿಟ್ಟರೆ ಬೆಳಗ್ಗೆ 10:30 ಒಳಗೇನೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಕುಂಭ ಲಗ್ನ ಕೂಡ ಬಂದಿದೆ. ಗೋಧೂಳಿ ಸಮಯದಲ್ಲಿ ಸಂಜೆ 5:51 7:32 ತನಕ ಕೂಡ ಕುಂಭ ಲಗ್ನ ಇದೆ. ಆ ಸಮಯದಲ್ಲೂ ಕೂಡ ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಮಾನ್ಯ ಇಲ್ಲ. ಹಾಗಾಗಿ ಏನೂ ಕೂಡ ಚಿಂತೆ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿ. ಇಲ್ಲ ನಾವು ಚಂದ್ರಗ್ರಹಣವನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಅನ್ನುವವರು ಚಂದ್ರಗ್ರಹಣ ಬೆಳಗ್ಗೆ 6:53 ಪ್ರಾರಂಭ ಆಗುತ್ತೆ. ಅಷ್ಟರ ಒಳಗೆ ನೀವು 6:53 ಒಳಗೆ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಹುಣ್ಣಿಮೆ ಇದ್ದಾಗಲೇ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಆ ದಿನ ಬೆಳಗ್ಗೆ 9:48 ತನಕ ಕೂಡ ಹುಣ್ಣಿಮೆ ಇರುತ್ತೆ. ಅಷ್ಟರ ಒಳಗೆ ನೀವು ಪೂಜೆಯನ್ನು ಮಾಡಿ. ಈ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.